ನಾವು ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಎಂಟ್ರಿ ಕೊಡ್ತೀವಿ. ಹೌತಿ ಬಂಡುಕೋರರು ಹೊಸ ವರಸೆಯನ್ನ ತೆಗೆದಿದ್ದಾರೆ. ಈಗ ನೋಡಿ, ಇವರು ಇರಾನ್ನ ಕೃಪಕಟಾಕ್ಷದಲ್ಲಿರೋರು, ಟೆರರಿಸ್ಟು, ಹೌತಿ ಬಂಡುಕೋರರು. ಅವರು ಸಾಕಿ ಸಲುತ್ತಾ ಇದ್ದಾರೆ ಇರಾನ್ನವರು. ಇದು ಕೂಡ ಒಂದು ಕಾರಣ ಇರಾನ್ ಮೇಲೆ ದಾಳಿ ಮಾಡಲಿಕ್ಕೆ ಅಮೆರಿಕ ಹಾಗೆ ಇಸ್ರೇಲ್. ಈ ಹೌತಿ ಬಂಡುಕೋರರು ಒಂದು ರೀತಿ ಅವರಿಗೆ ಬಲಗೈ ಬಂಟರಿದ್ದಂಗೆ ಯುದ್ಧಕ್ಕೆ ಎಂಟ್ರಿ ಆಗೋ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ನೀವೇನಾದರೂ ಯುದ್ಧ ಮುಂದುವರಿಸಿದ್ರೆ ನಾವು ಎಂಟ್ರಿ ಕೊಡಬೇಕಾಗತ್ತೆ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಈಗ ಇರಾನ್ ಬೆಂಬಲಿಸಿ ಯುದ್ಧ ಮಾಡ್ತೀವಿ ನಾವು. ಹೌತಿ ಬಂಡುಕೋರರು ತಮ್ಮ ಅಸಲಿ ಆಟ ಶುರು ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಈಗ ಅವ್ರ ಎಂಟ್ರಿ ಆದರೆ ಮುಗೀತು. ಸಿಕ್ಕಲ್ಲಿ ಗುಂಡಿನ ಸುರಿಮಳೆಗೈತಾರೆ. ಬಟ್ ಇವರೇನು ಅಷ್ಟೊಂದು ಶಕ್ತಿಶಾಲಿ ಅಂತೇನಲ್ಲ. ಇಸ್ರೇಲ್ ಅವರು ಕೂಡ ಭಾಳಷ್ಟು ಸಾರಿ ಹೊಡೆದಾಕಿದ್ದಾರೆ ಹೌತಿಗಳನ್ನ. ಈ ಹಮಾಸು, ಹೌತಿ, ಹೆಜ್ಬುಲ್ಲಾ ಇವೆಲ್ಲವೂ ಕೂಡ ಇರಾನ್ ಸಾಕಿ ಸಲ್ಲುತ್ತಿರುವಂತಹ ಗುಂಪುಗಳು, ಟೆರರಿಸಂ ಗುಂಪುಗಳು. ಷರತ್ತು ಕೂಡ ಆಲ್ರೆಡಿ ಹಾಕಿದೆ ಅಮೇರಿಕ. ಅದರಲ್ಲಿ ಇವರು ಕೂಡ ಒಬ್ಬರು ಹೌತಿಗಳನ್ನು ನೀವು ಫಂಡಿಂಗ್ ಮಾಡೋದು ನಿಲ್ಲಿಸಬೇಕು ಅಂತ. ಆದರೆ ಈಗ ಹೌತಿ ಬೆಂಬಲವಾಗಿ ಯುದ್ಧಕ್ಕೆ ಎಂಟ್ರಿ ಕೊಟ್ಟಿದೆ ಇರಾನ್ನ ಪರವಾಗಿ. ಅವ್ರಿಗೆ ಯಾವ ರೀತಿ ಬಿಸಿ ಮುಟ್ಟಿಸುತ್ತೆ, ಹಾಗಾದರೆ ಇವ್ರು ಯಾವ ರೀತಿ ಯುದ್ಧವನ್ನು ಮಾಡ್ತಾರೆ ಅವ್ರ ಜೊತೆಗೆ ಸೇರಿಕೊಂಡು ಅಂಥೇಳಿ. ಇಸ್ರೇಲ್ ಅವರು ಕೂಡ ಇವರ ಶಿಬಿರಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡ್ತಾನೇ ಇದೆ. ಅವ್ರದ್ದು ಕೂಡ ಈಗ ರಕ್ತ ಕುದೀತಾ ಇದೆ. ನಾವು ಇರಾನ್ ಬೆಂಬಲಿಸಿ ಯುದ್ಧ ಮಾಡ್ತೀವಿ ಅಂತ ಅಖಾಡಕ್ಕೆ ಧುಮುಕಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಇರಾನ್ನವರೇ. ಇದೇ ಖಮೇನಿ ಇದ್ದಾಗ ಅವ್ರನ್ನ ಸಾಕಿ ಸಲುತ್ತಾ ಇದ್ದರು. ಅವ್ರಿಗೇನು ಸೌಕರ್ಯಗಳು ಬೇಕೋ, ಅವ್ರಿಗೇನು ಧನ ಸಹಾಯ ಬೇಕೋ ಎಲ್ಲ ಇರಾನ್ ಕಡೆಯಿಂದ ಅವ್ರಿಗೆ ಆಗ್ತಾನೆ ಇದೆ ಈಗಲೂ ಕೂಡ. ಹಾಗಾಗಿ ಎಲ್ಲೋ ಒಂದು ಕಡೆ ಇರಾನ್ ಮೇಲೆ ದಾಳಿ ಜಾಸ್ತಿ ಆದಂಗೆ ಅವರು ಕೂಡ ಸಿಡಿದೆದ್ದಿದ್ದಾರೆ.